ಹಲೋ ಫ್ರೆಂಡ್ಸ್, ಅಸ್ಸಲಾಮ್ ಅಲೈಕುಮ್, ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಸಿನ್ ಫ್ರೀ ಕಿಚನ್. ಇವತ್ತು ನಾನು ಒಂದು ಟ್ರಾವೆಲಿಂಗ್ ವಿಡಿಯೋ ಮತ್ತು ಒಂದು ಕುಕ್ಕಿಂಗ್ ವಿಡಿಯೋನ ನಿಮ್ಮೊಂದಿಗೆ ಶೇರ್ ಮಾಡ್ತಿದ್ದೀನಿ. ನಾವು ಎನ್.ಆರ್.ಪುರದಿಂದ ಸಕ್ಕರೆಬೈಲಿಗೆ ಹೋಗಿದ್ವಿ. ಅಲ್ಲಿ ಆನೆನೆಲ್ಲ ನೋಡ್ಕೊಂಡು ಬರೋಣ ಅಂತ. ಆದರೆ ಅಲ್ಲಿ ಬೆಳಗ್ಗೆ ಬೇಗ ಹೋಗಬೇಕಿತ್ತಂತೆ. ನಾವು ಹೋಗುವಾಗ ಲೇಟ್ ಆಗಿತ್ತು. ಹಾಗಾಗಿ ಆನೆ ನೋಡೋದೆಲ್ಲ ಕ್ಲೋಸ್ ಆಗಿಬಿಟ್ಟಿತ್ತು. ಹಾಗಾಗಿ ಅಲ್ಲೇ ಇರುವ ಈ ಹೊಳೆ ಹತ್ರ ಹೋಗಿದ್ವಿ. ಅಲ್ಲಿ ಮೀನೆಲ್ಲ ಹಿಡಿತಿದ್ರು. ಮೀನು ಹಿಡಿಯೋಕ್ಕೆ ಈ ಬಲೆನ ಈ ಥರ ಬಿಡ್ತಾಯಿದ್ರು. ಮೀನೆಲ್ಲ ಹಿಡಿತಾಯಿದ್ರು. ಅದು ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಅಲ್ಲೆಲ್ಲ ಸ್ವಲ್ಪ ಹೊತ್ತು ನೋಡಿಕೊಂಡು ನಾವು ಅಲ್ಲಿಂದ ಮುಂದೆ ಬರುವಾಗ ಅಲ್ಲಿ ಒಂದೇ ಒಂದು ಆನೆ ನೋಡೋಕ್ಕೆ ಸಿಕ್ತು ನಮಗೆ. ಈ ಆನೆ ನೋಡಿಕೊಂಡು ಇದ್ರ ಜೊತೆ ಸ್ವಲ್ಪ ಸೆಲ್ಫಿ ಎಲ್ಲ ತಗೊಂಡು ನಾವು ಅಲ್ಲಿಂದ ಬರುವಾಗ ಈ ಅರ್ತಿಕಾಯಿ ಅಂತ ಸಿಗತ್ತೆ. ಇದು ನಮಗೆ ಅಲ್ಲಿ ದಾರಿಯಲ್ಲಿ ಸಿಕ್ತು. ಇದನ್ನು ತೊಗೊಂಡು ಬಂದಿದ್ದೆ. ಇದರಲ್ಲಿ ಒಂದು ರೆಸಿಪಿ ಮಾಡ್ತೀನಿ. ಈ ರೆಸಿಪಿ ತುಂಬ ಚೆನ್ನಾಗಿರುತ್ತೆ. ನೀವು ಇದನ್ನು ನೋಡಿರ್ಬೋದು. ಗೊತ್ತಿದ್ದವರು ಇದನ್ನು ಟ್ರೈ ಮಾಡಿ ನೋಡಿ. ಇದನ್ನು ಈ ಥರ ಇದ್ರ ತೊಟ್ಟೆಲ್ಲ ತೆಗೆದು ಇದನ್ನು ಕ್ಲೀನ್ ಮಾಡ್ಕೋಬೇಕು. ಈ ಥರ ಎಲ್ಲ ಇದನ್ನು ಈ ತೊಟ್ಟು ತೆಗಿಬೇಕು. ತೆಗೆದು ಇದನ್ನು ಕಟ್ ಮಾಡಬೇಕು. ಈ ಥರ ಕಟ್ ಮಾಡಿ ಇದರೊಳಗೆ ಈ ಥರ ಇರುತ್ತೆ. ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ನೀರಲ್ಲಿ 1-2-3 ಸತಿ ತೊಳಿಬೇಕು. ತೊಳೆದು ಇದನ್ನು ಬೇಯಕ್ಕೆ ಇಡಬೇಕು. ಬೇಯಕ್ಕಿಡುವಾಗ ಇದಕ್ಕೆ 2 ಗ್ಲಾಸ್ ನೀರು ಹಾಕಿ ಉಪ್ಪು ಹಾಕಿ ಚೆನ್ನಾಗಿ ಬೇಯಿಸಬೇಕು. ಇದು ಚೆನ್ನಾಗಿ ಬೆಂದ ಮೇಲೆ ಇದನ್ನು ತಣ್ಣಗಾಗೋಕ್ಕೆ ಇಡಬೇಕು. ಈ ಚಟ್ನಿಗೆ ಖಾರಕ್ಕೆ ಎಷ್ಟು ಬೇಕಷ್ಟು ನೋಡಿ ಹಸಿಮೆಣಸು ಮತ್ತು 1 ಈರುಳ್ಳಿ ಮತ್ತು ಸ್ವಲ್ಪ ಹುಣಸೆ ಹಣ್ಣಿನ ರಸ ಮತ್ತು 1 ಕಪ್ಪು ತೆಂಗಿನ ತುರಿ ಹಾಕಿ ಇದಕ್ಕೆ ತಣ್ಣಗಾದ ಅರ್ತಿಕಾಯಿನ ಹಾಕಿ ಇದನ್ನು ಮಿಕ್ಸಿಲಿ ರುಬ್ಕೋಬೇಕು. ಈ ಥರ ರುಬ್ಕೊಂಡ್ಮೇಲೆ ಇದಕ್ಕೆ ಒಂದು ಒಗ್ಗರಣೆಯನ್ನು ಕೊಡಬೇಕು. ಒಗ್ಗರಣೆಗೆ ಎಣ್ಣೆ ಹಾಕಿ ಸಾಸಿವೆ, ಸ್ವಲ್ಪ ಬೆಳ್ಳುಳ್ಳಿ, ಕರಿಬೇವು ಸೊಪ್ಪು ಹಾಕಿ ಒಗ್ಗರಣೆ ಹಾಕಿದರೆ ರುಚಿಯಾದ ಅರ್ತಿಕಾಯಿ ಚಟ್ನಿ ರೆಡಿಯಾಗುತ್ತೆ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಫ್ರೆಂಡ್ಸ್. ಇದೆಲ್ಲಾದರೂ ಸಿಕ್ಕಿದರೆ ನೀವು ಇದನ್ನು ಯೂಸ್ ಮಾಡ್ಕೊಳ್ಳಿ. ನಾವು ಮಧ್ಯಾಹ್ನದ ಊಟ ಎಲ್ಲ ಮುಗಿಸ್ಕೊಂಡು ನಮ್ಮ ಊರಿನ ಹಯಾಶಾವಲಿ ದರ್ಗಾದ ಉರೂಸು ಸಮಾರಂಭ ಇತ್ತು. ಅದರಲ್ಲಿ ಸಂದಲೆಲ್ಲ ತರ್ತಾ ಇದ್ದಾರೆ ನೋಡಿ. ಇಲ್ಲಿ ದರ್ಗಾದ ಹತ್ರ ತುಂಬ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದ್ರು. ಮತ್ತು ತುಂಬ ಅಂಗಡಿಗಳು ಎಲ್ಲ ಇತ್ತು. ತುಂಬ ಜನ ಎಲ್ಲ ಸೇರಿದ್ರು. ತುಂಬ ಖುಷಿಯಾಯಿತು. ನಮ್ಮ ಊರಿನ ಹಬ್ಬ ತುಂಬ ಖುಷಿಯಾಗುತ್ತೆ ನೋಡೋಕ್ಕೆ. ನಾವೆಲ್ಲ ಇದನ್ನೆಲ್ಲ ನೋಡಿಕೊಂಡು ಅಲ್ಲಿ ಕವಾಲಿ ನಡೀತಾ ಇತ್ತು. ಸ್ವಲ್ಪ ಹೊತ್ತು ಆ ಕವಾಲಿನೆಲ್ಲ ನೋಡಿಕೊಂಡು ನಾವು ಇಲ್ಲೇ ಊಟ ಎಲ್ಲ ಇತ್ತು. ನಾವು ಊಟ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಹೊರಟ್ವಿ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ವಿಡಿಯೋ ನೋಡುವವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸಿನ್ ಫ್ರೀ ಕಿಚನ್ಗೆ ಸಪೋರ್ಟ್ ಮಾಡಿ. ಸಿ ಯು ಆನ್ ನೆಕ್ಸ್ಟ್ ವಿಡಿಯೋ. ಬಾಯ್.